ಅಣ್ಣ ಏನಾಯ್ತು? ಅದು ನೋಡು ಬ್ಯಾಗ್ ಹೇಳ್ಕೊಂಡು ಹೇಗೆ ಹೋಗ್ತಿದ್ದಾಳೆ ಅಂತ. ಅಮ್ಮು ಆದಿ ಅಂಜು ಎಲ್ಲಿ ಹೋಗ್ತಿದ್ಯಾ ನೀನು? ನೀವಿಬ್ರು ಯಾಕೆ ಬರಕ್ ಹೋದ್ರಿ? ನೀವ್ ಇದ್ರಲ್ಲಿ ಇನ್ವಾಲ್ವ್ ಆಗಿ ತಾತನ ಹತ್ರ ಬಯಸ್ಕೊಳ್ಳೋದ್ ಬೇಡ ಅಂತಾನೆ ನಾನ್ ತಾತನ್ಗೆ ಲೆಟರ್ ಬರ್ದ್ ಬಂದಿದ್ದೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಬಾ ಹೋಗೋಣ. ಇಲ್ಲ ನಾನ್ ಬರಲ್ಲ, ನೀವ್ ಹೋಗಿ. ಅದ್ ಸರಿ, ನೀನ್ ಮನೆ ಬಿಟ್ಟು ಓಡೋಗ್ತಿದ್ಯಾ ತಾನೆ? ಓಡೋಗವ್ರು ಬಸ್ಸಲ್ಲೋ ಕಾರಲ್ಲೋ ಹೋಗ್ತಾರೆ. ಏನಿದು ನಟರಾಜ ಸರ್ವಿಸು? ಕಾರಲ್ಲಿ ಹೋದ್ರೆ ಗೊತ್ತಾಗತ್ತೆ. ಹಳ್ಳಿ ಬಸ್ಸು ರಶ್ ಇರುತ್ತೆ, ನನಗ್ ಹೋಗಕ್ ಆಗಲ್ಲ. ತುಪ್ಪಿಸ್ಕೊಂಡು ಓಡೋದಕ್ಕೂ ಬೆಳೆ ಇವಳಿಗೆ. ಬೆಂಗಳೂರವ್ರು ಹಿಂಗೆ ನಡ್ಕೊಂಡು ಹೋಗ್ಬಿಡ್ತಿದ್ಯಾ? ನನ್ ಕಷ್ಟ ನೋಡಿ ನಿಮ್ಗೆ ತಮಾಷೆ ಅನಿಸ್ತಿದ್ಯಾ? ನನಗ್ ಗೊತ್ತು ನಿಮ್ಮನ್ನ ತಾತ ಕಳ್ಸಿದ್ದಾರೆ. ನೀವ್ ಹೋಗಿ, ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮುಂಬೈಗೆ ಫ್ಲೈಟ್ ತಗೊಂಡ್ಬಿಟ್ಟು. ಕ್ಯಾನ್ಸಲ್ ಆಗಿದೆ ಅಮ್ಮು. ಹೌದು, ನಿನ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿದೆ. ಹೌದಾ? ಹಾಗಾದ್ರೆ ಒಳ್ಳೇದಾಯ್ತು. ನನಗ್ ತಾತಂಗ್ ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಕಾಡಲ್ಲ. ನಾನು ಇವಾಗ್ಲೇ ಹೋಗ್ತೀನಿ. ನಿನ್ನಿಂದ ಅಲ್ಲ, ಆ ಸಂಜೀವ ಮಹಾಪ್ರಭುವಿಂದ. ಅವನೇ ತಾನಾಗೆ ಬಂದು ನನ್ಗೆ ಈ ಮದುವೆ ಬೇಡ ಅಂತ ತಾತನ ಹತ್ರ ಹೇಳಿದಾನೆ. ಏನ್ ಹೇಳ್ತದೆ ಆದಿ? ಹೌದು ಕಣೆ, ನೀನ್ ಮನೆ ಬಿಟ್ಟು ಬಂದಿರೋದು ಮನೇಲಿ ಇನ್ನ ಗೊತ್ತಿಲ್ಲ. ಸುಮ್ನೆ ವಾಪಸ್ ಬಂದ್ಬಿಡು. ನೀನೇನು ಕೆಟ್ಟೋಳಾಗ್ತೀಯಾ? ನಿಜವಾಗ್ಲು ನಾನು ನಿನ್ನೆ ಸಂಜೀವನ ಹತ್ರ ಮಾತಾಡಿದ್ನಲ್ಲ, ಅವ್ನ್ ಮನ್ಸು ಬದ್ಲಾಗೋಗಿದೆ. ಇನ್ನಿವತ್ ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಹಾಗಾದ್ರೆ ಏನ್ ನೋಡ್ತಿದ್ಯಾ? ಹತ್ತು ಗಾಡಿ. ಬಾಬಾ, 3 ಜನ ಒಂದೇ ಬೈಕ್ ಅಲ್ಲ? ಕರೆಕ್ಟ್ ಅಲ್ವಾ? ಸರಿ, ಒಂದ್ ಕೆಲ್ಸ ಮಾಡು, ನಾವಿಬ್ರು ಬೈಕಲ್ಲಿ ಬರ್ತೀವಿ, ನೀನು ಟ್ರಾಲಿ ಬ್ಯಾಗಲ್ಲಿ ಬಂದ್ಬಿಡು, ಸರಿನಾ? ಅಣ್ಣ ಮತ್ ಬಾರಿ ಬೇಗ, ಟೈಮ್ ಆಯ್ತು. ಆದಿ, ನಾನ್ ಹೋಗಿರೋದ್ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಇಲ್ಲ ಅಮ್ಮು, ಗೊತ್ತಿಲ್ಲ. ಗೊತ್ತಾಗಿದ್ದಿದ್ರೆ ಕಥೆನೇ ಬೇರೆ ಆಗಿರೋದು. ಆದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ಮೇಲೆ ಇವರೆಲ್ಲ ಯಾಕೆ ಇನ್ನೂ ಇಲ್ಲೇ ಇದಾರೆ? ಅದೇ ನಂಗೂ ಗೊತ್ತಾಗ್ತಿಲ್ಲ ಅಣ್ಣ. ಪ್ರಸಾದ್, ಬನ್ನಿ ಇಲ್ಲಿ. ಏನ್ರಿ? ಈ ಬ್ಯಾಗ್ ತಗೊಂಡು ಹೊರಗಡೆ. ಓ ಇದು ಓ ಅಮ್ಮ ಕರಿ ಗಿಫ್ಟ್. ಎಷ್ಟು ವಜನ ಐತ್ರಿ ಇದು? ಏನಾಯ್ತು ಏನೋ. ಇಲ್ಲೇನ್ರೋ ಮಾಡ್ತಿದ್ದೀರಾ? ಅತ್ತೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ತಾನೆ? ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತ ವಾಪಸ್ ಬಂದ್ರ? ಇಲ್ವಾ? ಏನಾಯ್ತಕ್ಕ? ಆ ವ್ಯಕ್ತಿ ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು. ಅದನ್ನ ಯಾರ ಕೈಯಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ, ಇನ್ನೂ ಏನಾದರೂ ಅನುಮಾನ ಇದ್ರೆ ಹೇಳ್ಬಿಡು, ಅದನ್ನು ಬಗೆಹರಿಸ್ಬಿಡ್ತೀನಿ. ಸರೋಜ, ಅಮ್ಮು ಎಲ್ಲಿ? ಇಲ್ಲೇ ಬಂದಲ್ಲ. ಅಮ್ಮು, ಅಲ್ಯಾಕ್ ನಿಂತಿದ್ಯಾ? ತಾತ ಕರಿತಿದ್ದಾರೆ, ಬೇಕಪ್ಪ. ಇದೇ ನನ್ನ ಹಣೆ ಬರ ಅನ್ಸತ್ತೆ. ಅದೇನಾಗುತ್ತೋ ಆಗ್ಲಿ, ನೋಡೋಣ. ಅಮ್ಮು, ಬಾಮ್ಮ. ಹೇಳು, ನಿನಗೆ ಈ ಮದುವೆ ಒಪ್ಪಿಗೆ ಇದೆಯೋ ಇಲ್ಲೋ?
ಯಾರ ಮಾತಿಗೋ ತಲೆ ಕೆಡಿಸ್ಕೋಬೇಡ. ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳು. ಏನೇ ಮಾಡಿದ್ರು ಮತ್ತೆ ಮತ್ತೆ ಇಲ್ಲೇ ಬಂದು ನಿಲ್ಲಿಸ್ತಿದ್ಯಲ್ಲ ದೇವ್ರೆ. ನನ್ ಜೀವನ ಇಲ್ಲಿಗೆ ಮುಗೀತು ಅಂದ್ರೆ ಅದೇ ಆಗ್ಲಿ.